ಅನುಮತಿ ಇಲ್ಲದ ಕಸಾಯಿಖಾನೆಗೆ ದುಡ್ಡನ್ನ ನೀಡಲಾಗಿದೆ. ಹಣ ರಿಲೀಸ್ ಆಗಿದೆ. ಅನುಮಾನ ಮೂಡಿಸಿದೆ ಸಚಿವ ಯುಟಿ ಖಾದರ್ ಅವರ ನಿರ್ಧಾರ. ಅಭಿವೃದ್ಧಿಯ ಹಣವನ್ನ ವದಾಗ್ರಹಕ್ಕೆ ಕೊಟ್ಟಿದ್ಯಾಕೆ, ಅಲ್ಲಿಗೆ ಯಾಕೆ ಹೋಗುತ್ತದು? ಯುಟಿ ಖಾದರ್ ಅವರ ನಿರ್ಧಾರ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಅಭಿವೃದ್ಧಿಯ ಹಣ ಏನಿದೆ ಅದು ವದಾಗ್ರಹಕ್ಕೆ ಮೀಸಲಾಗಿರೋದು ಯಾಕೆ ಅನ್ನೋದು ಪ್ರಶ್ನೆ. ಕಿಚ್ಚು ಹೊತ್ತಿಸಿದ್ದ ಕಸಾಯಿಖಾನೆಯ ಅಸಲಿಯತ್ತು ಈಗ ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಕೊಳಚೆ ನಿರ್ಮೂಲನಾ ಮಂಡಳಿಯ ಮುಚ್ಚಲು ಹೇಳಿದಂತಹ ಒಂದು ವಿಚಾರ ಇದು. ಆ ವದಾಗ್ರಹಕ್ಕೆ ಇಷ್ಟು ಹಣವನ್ನು ಈಗ ಯಾಕೆ ನೀಡಲಾಗ್ತಿದೆ, ನ್ಯೂಸ್ 18ನಲ್ಲಿ ಕೊಡ್ತಿರುವಂತಹ ಡೀಟೇಲ್ಸ್ ಇದು. ತ್ಯಾಜ್ಯ ನಿರ್ವಹಣೆಗೆ ಸೂಕ್ತ ವ್ಯವಸ್ಥೆ ಇಲ್ಲದಂತಹ ಕಸಾಯಿಖಾನೆ 2006ರಲ್ಲೇ ಕ್ಲೋಸ್ ಮಾಡಿ ಅಂತ ಕೊಳಚೆ ನಿರ್ಮೂಲನಾ ಮಂಡಳಿ ಹೇಳಿರುತ್ತೆ. ಅನುಮತಿ ಇಲ್ಲದಿದ್ರೂ ಕೂಡ ನಡೀತಲೇ ಇದೆ ಇಲ್ಲಿ ವದಾ ಕಾರ್ಯ. 2006ರಲ್ಲೇ ಒಂದು ವಿಚಾರ ಬಂದಿತ್ತು. ಪಾಲಿಕೆ ಆಯುಕ್ತರ ಆಕ್ಷನ್ ಪ್ಲಾನ್ ಅಫಿಡವಿಟ್ ಈಗ ಅಲ್ಲಿ ನೋಡ್ತಾ ಇದ್ರೆ ಇಷ್ಟೇ ಒಂದು ಇದು ಮಾಡಬೇಕು ಅಂತ ಇತ್ತು. ಅಫಿಡವಿಟ್ ಆಧಾರವಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಕಸಾಯಿಖಾನೆ ಕೆಲಸ ಆರಂಭವಾಗಿದೆ. ಸ್ಮಾರ್ಟ್ ಸಿಟಿ ಹಣ ಕಸಾಯಿಖಾನೆಗೆ ಕೊಟ್ಟಿದ್ದಂತಹ ಸಚಿವರು 15 ಕೋಟಿ ಕೊಡ್ಬೇಕಂತ ಹೇಳಿದ್ರು. ಎಲ್ಲವನ್ನೂ ಕೂಡ ಪಾಲಿಕೆ ನೋಡ್ಕೊಳ್ಳುತ್ತೆ ಅಂತ ಈಗ ಯುಟಿ ಖಾದರ್ ಅವರು ಹೇಳ್ತಿದ್ದಾರೆ. ಅಕ್ರಮ ಕಸಾಯಿಖಾನೆಗೆ ಅನುದಾನ ಕೊಟ್ಟಿದ್ದು ಈಗ ಅನುಮಾನವನ್ನ ಮೂಡಿಸ್ತಾ ಇದೆ. 15 ಕೋಟಿಯಷ್ಟು ಮೀಸಲಿಡಬೇಕು ಅಂತ ಇತ್ತೀಚೆಗಷ್ಟೇ ಅವರು ಹೇಳಿದ್ರು. ಇದಕ್ಕೆ ವ್ಯಾಪಕವಾದಂತಹ ಒಂದು ವಿರೋಧ ವ್ಯಕ್ತವಾಗಿತ್ತು. ಸದ್ಯಕ್ಕೆ ನನ್ನ ಪಾತ್ರ ಏನೂ ಇಲ್ಲ, ಪಾಲಿಕೆ ಎಲ್ಲವನ್ನ ಕೂಡ ನೋಡಿಕೊಳ್ಳುತ್ತೆ ಅಂತ ಕೂಡ ಅವ್ರು ಹೇಳ್ತಿದ್ದಾರೆ. 2006ರಲ್ಲೇ ಈ ಕಸಾಯಿಖಾನೆಯನ್ನ ಬಂದ್ ಮಾಡಬೇಕು ಅಂತ ಹೇಳಿತ್ತು ಕೊಳಚೆ ನಿರ್ಮೂಲನಾ ಮಂಡಳಿ. ಆದ್ರೆ ಇದುವರೆಗೂ ಆಲ್ಮೋಸ್ಟ್ 12 ವರ್ಷವಾದ್ರೂ ಕೂಡ ಅದು ಕ್ಲೋಸ್ ಆಗಿಲ್ಲ. ಅದಕ್ಕೆ ಈಗ ಅನುದಾನ ಹೋಗ್ತಾ ಇದೆ. ಇದು ಅನುಮಾನವನ್ನ ಮೂಡಿಸ್ತಾ ಇದೆ. ಖಾದರ್ ಅವರು 15 ಕೋಟಿಯನ್ನು ಇಟ್ಟದ್ದು ಅದಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಅದು ಆರೋಗ್ಯವಾಗಿ ರುಚಿಕರವಾದ ಒಂದು ಮಾಂಸವನ್ನು ಕೊಡಬೇಕಂತ ಹೇಳುವಂಥದ್ದು. ಆದರೆ ಅವರು ಕಳೆದ ಬಾರಿ ಸರ್ಕಾರದಲ್ಲಿರುವಾಗ ಆರೋಗ್ಯ ಮಂತ್ರಿಗಳಾಗಿದ್ದರು. ಆಗ ಯಾವುದೇ ಸರ್ಕಾರದಿಂದ ಅನುದಾನಗಳನ್ನು ಕೊಡಲು ವಿಫಲರಾಗಿದ್ದಾರೆ. ಈಗ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿಗೆ ಬಂದ ಹಣವನ್ನು ಅದಕ್ಕೆ ಹೊಂದಾಣಿಕೆ ಮಾಡೋದು ನಾವು ಖಂಡಿಸ್ತೇವೆ. ಯಾಕೆಂತ ಹೇಳಿದರೆ ಅದು ಈಗಾಗಲೇ ಆಕ್ಸಿಜನಲ್ಲಿ ರನ್ ಆಗ್ತಾ ಉಂಟು. ಹಾಗಾಗಿ ಯಾವುದೇ ಸಮಯದಲ್ಲಿಯೂ ಕೂಡ ಅದು ಬಂದಾಗುವ ಸಾಧ್ಯತೆ ಉಂಟು. ಹಾಗಾಗಿ ಅಲ್ಲಿ ಅದನ್ನು ಅನುದಾನ ಇಟ್ಟದ್ದು ಇದು ಭ್ರಷ್ಟಾಚಾರಕ್ಕೆ ಒಂದು ಅನುವು ಮಾಡಿಕೊಟ್ಟ. ಅದೆಲ್ಲ ಕಾರ್ಪೊರೇಷನ್ ಮಾಡ್ತಿದ್ದೇವೆ ನೋಡಿ, ಅದೆಲ್ಲ ಕಾರ್ಪೊರೇಷನ್ ಅವ್ರು ನೋಡ್ತಾರೆ. ದೇ ಲುಕ್ ಇನ್ ಟು ದ ಮ್ಯಾಟರ್ ಇದಕ್ಕೆ ಅಲ್ವಾ. ನಮ್ದೇನು ಅದಕ್ಕೆ ಕಾನೂನು ಪ್ರಕಾರ ನಮ್ದೇನು ಅಭ್ಯಂತರ ಇಲ್ಲ. ಯಾವುದು ಏನು ನಮ್ಮ ಬೋರ್ಡ್ ನಮ್ಮ ಕಾರ್ಪೊರೇಷನ್ ತೆಗೊಳ್ತದ ದಟ್ ಇಸ್ ಲೆಫ್ಟ್ ಟು ದೆಮ್ ಕೌನ್ಸಿಲಲ್ಲಿ. ನಾವು ಅದಕ್ಕೆ ಸಪೋರ್ಟ್ ಇದ್ದೇವೆ. ಜೆಡಿಎಸ್ನ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಹಾಗೂ ಪ್ರಭಾವಿ ಜೆಡಿಎಸ್ನ ಮುಖಂಡ ಹೊದಿಗೆರೆ ರಮೇಶ್ ಮೇಲೆ ವಂಚನೆ ಆರೋಪ ಕೇಳಿ ಬಂದಿದೆ. ಶಿವಮೊಗ್ಗದ ಬೊಮ್ಮನಕಟ್ಟೆ ಬಡಾವಣೆಯ ನಿವಾಸಿ ಇಂದಿರಾ ಎಂಬಾಕೆ ರಮೇಶ್ ಎಂಬಾತ ತನಗೆ ವಂಚಿಸಿದಾನೆ ಅಂತ ಡೆತ್ ನೋಟ್ನಲ್ಲಿ ಬರೆದು ಸಾವಿಗೆ ಶರಣಾಗಿದ್ದಾಳೆ. ನನ್ನ ಸಾವಿಗೆ ಚನ್ನಗಿರಿ ಮೂಲದ ಹೊದಿಗೆರೆ ರಮೇಶ್ ಕಾರಣ. ಈತ ಕಳೆದ 3 ವರ್ಷಗಳಿಂದ ನನ್ನನ್ನು ಪ್ರೀತಿಸ್ತಾ ಇದ್ದ, ಮದುವೆಯಾಗುವುದಾಗಿ ಕೂಡ ಹೇಳಿ ಸಂಪರ್ಕ ಹೊಂದಿದ್ದ ಅಂತ ಡೆತ್ ನೋಟಲ್ಲಿ ಇಂದಿರಾ ಅವರು ಬರೆದಿದ್ದಾರೆ. ಕದ್ದು ಮುಚ್ಚಿ ರಾತ್ರಿ ಮನೆಗೆ ಬಂದು ಹೋಗ್ತಿದ್ದ ಹೊದಿಗೆರೆ ರಮೇಶ್. ಆದ್ರೆ ಇಂದಿರಾ ಅಕ್ಕಪಕ್ಕದ ಮನೆಯವರ ಬಳಿ ರಮೇಶ್ ನನ್ನ ಗಂಡ ಅಂತಾನೆ ಹೇಳ್ಕೊಂಡಿದ್ರು. ಹೊದಿಗೆರೆ ರಮೇಶ್ ಕಳೆದ 2 ಬಾರಿ ಚನ್ನಗಿರಿಯಿಂದ ಎಂಎಲ್ಎ ಎಲೆಕ್ಷನ್ ನಲ್ಲಿ ಸ್ಪರ್ಧಿಸಿ ಸೋಲನ್ನ ಕಂಡಿದ್ರು. ಇಂದಿರಾ ಆತ್ಮಹತ್ಯೆ ಸಂಬಂಧ ವೈರೋಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊದಿಗೆರೆ ರಮೇಶ್ ಸದ್ಯಕ್ಕೆ ನಾಪತ್ತೆಯಾಗಿದ್ದಾರೆ. ಮಿನಿ ವಾರ್ಗೆ ಕೌಂಟ್ ಡೌನ್ ಈಗಾಗಲೇ ಶುರುವಾಗಿದೆ. ಟಿಪ್ಪು ಜಯಂತಿಯನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಳ್ಳೋದಕ್ಕೆ ಮುಂದಾಗಿರುವಂತಹ ಬಿಜೆಪಿ ಮಾಸ್ಟರ್ ಪ್ಲಾನ್ ಬಗ್ಗೆ ನ್ಯೂಸ್ 18 ಕನ್ನಡ ನಿನ್ನೆ ವರದಿ ಮಾಡಿತ್ತು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಿಎಂ ಕುಮಾರಸ್ವಾಮಿ ಯಾವುದೇ ಜಯಂತಿ ಆಚರಣೆಗೆ ವಿರೋಧವಿಲ್ಲ ಅಂತ ಹೇಳಿದ್ರು. ಮೈತ್ರಿ ಸರ್ಕಾರದ ಆದ್ಯತೆಯಲ್ಲಿ ಟಿಪ್ಪು ಜಯಂತಿಯನ್ನ ಪರಿಗಣಿಸಿಲ್ಲ. ಈ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಸಮನ್ವಯ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ. ಇನ್ನು ಲೋಕಸಭಾ ಉಪಚುನಾವಣಾ ಅಖಾಡ ರಂಗೇರ್ತಾ ಇದ್ದು ಜೆಡಿಎಸ್ ಭದ್ರಕೋಟೆಯಾಗಿರುವಂತಹ ಮಂಡ್ಯದಲ್ಲಿ ಗೆಲುವಿಗೆ ಸಿಎಂ ಕುಮಾರಸ್ವಾಮಿ ರಣತಂತ್ರವನ್ನು ರೂಪಿಸುತ್ತಿದ್ದಾರೆ. ನಿನ್ನೆ ರಾತ್ರಿ ಮೈಸೂರಿನಲ್ಲಿ ಮಂಡ್ಯ, ಚಾಮರಾಜನಗರ, ಮೈಸೂರಿನ ಜೆಡಿಎಸ್ ನಾಯಕರ ಜೊತೆ ಸಭೆಯನ್ನ ಕೂಡ ನಡೆಸಿದ್ದಾರೆ. ಈ ನಡುವೆ ನ್ಯೂಸ್ 18 ಕನ್ನಡದ ಕ್ಯಾಂಪೇನ್ ಮಾಡಿದ್ದಂತಹ ಸಾಯುತ್ತಿದೆ ಕನ್ನಡ ಎಂಬ ಅಭಿಯಾನಕ್ಕೆ ಸಿಎಂ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪ್ರಾಧಿಕಾರ ಸಲ್ಲಿಸಿದಂತ ಪ್ರಸ್ತಾವನೆಯನ್ನ ಅತಿ ಶೀಘ್ರದಲ್ಲೇ ಪ್ರಸ್ತಾವನೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಇಂದು ಕೇರಳದ ಶಬರಿಮಲೆಯಲ್ಲಿ ಇಂದಿನಿಂದ 5 ದಿನಗಳ ಕಾಲ ಪೂಜೆ ಶುರುವಾಗ್ತಾ ಇದೆ. ಸಂಜೆ 5 ಗಂಟೆಗೆ ದೇವಸ್ಥಾನದ ಬಾಗಿಲು ತೆರೆಯಲಾಗುತ್ತೆ. ಶಬರಿಮಲೆ ಪ್ರವೇಶಕ್ಕೆ ಎಲ್ಲಾ ವಯಸ್ಸಿನ ಮಹಿಳೆಯರಿಗೆ ಅವಕಾಶವನ್ನ ಕಲ್ಪಿಸಿರುವಂತಹ ಸುಪ್ರೀಂ ಕೋರ್ಟ್ ತೀರ್ಪನ್ನ ಸಿಎಂ ಪಿಣರಾಯಿ ವಿಜಯನ್ ಅವರು ಅನುಷ್ಠಾನಗೊಳಿಸಿದ್ದಾರೆ. ಶಬರಿಮಲೆಗೆ ತೆರಳುವಂತಹ ಎಲ್ಲಾ ಭಕ್ತರಿಗೂ ಕೂಡ ಪೂಜೆಯನ್ನ ಸಲ್ಲಿಸಲು ಸರ್ಕಾರ ವ್ಯವಸ್ಥೆ ಮಾಡಿದೆ. ಪ್ರವೇಶದ ಅವಕಾಶದ ವಿರುದ್ಧ
ಪ್ರತಿಭಟನೆಗಳು, ಬೆದರಿಕೆಗಳು ಹಾಗೂ ರಾಜಕೀಯ ಮೇಲಾಟದ ನಡುವೆಯೇ ಶಬರಿಮಲೆ ಸುತ್ತಲಿನ ಪ್ರದೇಶದಲ್ಲಿ ಇವತ್ತು ಬಿಗುವಿನ ವಾತಾವರಣ ನೆಲೆಸಿದೆ. ಮಹಿಳೆಯರ ಪ್ರವೇಶಕ್ಕೆ ವಿರೋಧಿಸಿ ಬಿಜೆಪಿ ಸೇರಿ ಹಲವಾರು ಸಂಘಟನೆಗಳು ಪ್ರತಿಭಟನೆಯಲ್ಲಿ ನಿರತವಾಗಿದ್ದಾವೆ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ದಾರೆ.